ಹಲೋ ಮೈ ಡಿಯರ್ ಲರ್ನರ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಪೂರ್ ಗರ್ಲ್ ಬೈ ಮಾಯಾ ಏಂಜಲೋ ಈ ಒಂದು ಪದ್ಯದ ಕನ್ನಡದಲ್ಲಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಪೂರ್ ಗರ್ಲ್ ಇದು ಮಾಯಾ ಏಂಜಲೋರವರು ಬರೆದಿರ್ತಕ್ಕಂತಹ ಪೊಯಮ್ ಆಗಿದ್ದು, ಈ ಒಂದು ಪದ್ಯದಲ್ಲಿ ಪ್ರೀತಿಯಲ್ಲಿನ ಮೋಸ ಹಾಗೂ ಹಾರ್ಟ್ ಬ್ರೇಕ್ ಆಗಿರ್ತಕ್ಕಂತಹ ಒಬ್ಬ ಮಹಿಳೆ ತನ್ನ ಒಬ್ಬ ಎಕ್ಸ್ ಬಾಯ್ ಫ್ರೆಂಡ್ ಹೊಸದಾಗಿ ಮತ್ತೊಬ್ಬ ಮಹಿಳೆಯನ್ನ ಪ್ರೀತಿ ಮಾಡಲು ಹೋದಾಗ ಕವಿಯತ್ರಿ ತಾನು ಅನುಭವಿಸಿದಂತಹ ನೋವಿನ ಆಧಾರದಲ್ಲಿ ಆಕೆಯನ್ನು ಕೂಡ ಅರ್ಥ ಮಾಡ್ಕೊತಾಳೆ. ಇಬ್ಬರೂ ಸಹ ಪ್ರೇಮಿಯೊಬ್ಬನ ಮೂಲಕ ಒಂದೇ ರೀತಿಯ ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಒಂದು ಪದ್ಯದ ಮೇನ್ ಥೀಮ್ ಆಗಿರುತ್ತೆ. ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಈಗ ಡಿಸ್ಕಸ್ ಮಾಡೋಣ. ಹಾಗೆ ಈ ಒಂದು ಪೊಯಮ್ನ ಸಮರಿಯ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಈ ವಿವರಣೆಯನ್ನು ಕೇಳಿದ ನಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಇಂಗ್ಲೀಷ್ನಲ್ಲಿ ಓದಿದಾಗ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಮೊದಲ ಸ್ಟ್ಯಾನ್ಸಾದಲ್ಲಿ ಮಾಯಾ ಏಂಜಲೋರವರು ಹೇಳ್ತಾ ಇದ್ದಾರೆ, ಯು ಹ್ಯಾವ್ ಗಾಟ್ ಅನದರ್ ಲವ್ ಆ್ಯಂಡ್ ಐ ನೋ ಇಟ್. ಸಮ್ ಒನ್ ಹೂ ಅಡೋರ್ಸ್ ಯು ಜಸ್ಟ್ ಲೈಕ್ ಮೀ, ಹ್ಯಾಂಗಿಂಗ್ ಆನ್ ಯುವರ್ ವರ್ಡ್ಸ್ like they were gold, thinking that she understand your soul, poor girl just like me. ನೋಡಿ, ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ಯು ಹ್ಯಾವ್ ಗಾಟ್ ಅನದರ್ ಲವ್ ಆ್ಯಂಡ್ ಐ ನೋ ಇಟ್. ನಿನ್ನ ಜೀವನದಲ್ಲಿ ಇನ್ನೊಬ್ಬರು ಬಂದಿದ್ದಾರೆ, ಅದು ನನಗೆ ಗೊತ್ತಿದೆ. ನಿನ್ನ ಜೀವನದಲ್ಲಿ ಮತ್ತೊಂದು ಪ್ರೀತಿ ಪ್ರವೇಶ ಆಗಿದೆ, ನನಗೆ ಗೊತ್ತಾಗ್ತಾ ಇದೆ. ಪ್ರೇಮಿಯಿಂದ ದೂರವಾದಂತಹ ನೋವು, ಆ ನೋವಿನಿಂದ ಆಕೆ ಹೇಳ್ತಾ ಇದ್ದಾಳೆ, ಇನ್ನೊಬ್ಬರು ದೂರವಾದರೂ ಸಹ ಅಂಥ ನೋವನ್ನೇ ಮತ್ತೆ ಅನುಭವಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಪ್ರೇಮಿಯ ಜೀವನಕ್ಕೆ ಇನ್ನೊಬ್ಬ ಬಂದಿದ್ದಾರೆ. ಸಮ್ ಒನ್ ಹೂ ಅಡೋರ್ಸ್ ಯು ಜಸ್ಟ್ ಲೈಕ್ ಮೀ. ನನ್ನಂತೆಯೇ ನಿನ್ನನ್ನು ಆರಾಧಿಸುವವರು, ನನ್ನಂತೆ ನಿನ್ನನ್ನು ಪ್ರೀತಿಸುವವರು ಬಂದಿದ್ದಾರೆ ಅಂತ. ಮತ್ತೊಬ್ಬ ಹುಡುಗಿಯು ನನ್ನಂತೆಯೇ ನಿನ್ನನ್ನು ನಿನ್ನ ಒಂದು ಲವ್ಗೆ ಬಂದಿದ್ದಾಳೆ. ಅವಳು ಕೂಡ ನೋವನ್ನು ಅನುಭವಿಸುವುದು, ಪ್ರೀತಿಸುವುದು ಹಾಗೂ ನೋವಿನಿಂದ ನರಳುವುದನ್ನು ಈ ಸಾಲು ಹೇಳುತ್ತೆ. ಹ್ಯಾಂಗಿಂಗ್ ಆನ್ ಯುವರ್ ವರ್ಡ್ಸ್ ಲೈಕ್ ದೇ ವರ್ ಗೋಲ್ಡ್. ನಿನ್ನ ಮಾತುಗಳನ್ನು ಚಿನ್ನದಂತೆ ಆಕೆ ಭಾವಿಸ್ತಾ ಇದ್ದಾಳೆ, ಆ ಮಾತುಗಳನ್ನು ಆರಾಧಿಸ್ತಾ ಇದ್ದಾಳೆ. ಆ ಮಾತುಗಳು ಆ ಹುಡುಗಿಗೆ ಎಷ್ಟು ಮುಖ್ಯ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಥಿಂಕಿಂಗ್ ದಟ್ ಶಿ ಅಂಡರ್ಸ್ಟ್ಯಾಂಡ್ ಯುವರ್ ಸೋಲ್. ಅವಳು ನಿನ್ನ ಆತ್ಮವನ್ನು ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಅವಳು ನಂಬಿಟ್ಟಿದ್ದಾಳೆ ಅಂತ. ತನ್ನ ಪ್ರೇಮಿಯು ಆತ್ಮವನ್ನು ತಾನೇ ಅರ್ಥ ಮಾಡ್ಕೊಂಡಿಲ್ಲ, ಮತ್ತು ಆ ಹುಡುಗಿಯು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಇದು ವಿರೋಧವಾಗಿ ಸೂಚಿಸುತ್ತೆ. ಪೂರ್ ಗರ್ಲ್ ಜಸ್ಟ್ ಲೈಕ್ ಮೀ. ನನ್ನಂತೆಯೇ ಆ ಹುಡುಗಿಯು ತುಂಬ ಪೂರ್ ಗರ್ಲ್. ಅವರು ಅಂದರೆ ಅವರಿಬ್ಬರು ಒಟ್ಟಾಗಿ ಆ ಹುಡುಗನ ಪ್ರೀತಿಯಲ್ಲಿ ಒಂದು ರೀತಿಯಾಗಿ ಮೋಸ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಮಾಯಾ ಏಂಜಲೋ ಹೇಳ್ತಾ ಇದ್ದಾರೆ. ನಂತರ ಸೆಕೆಂಡ್ ಸ್ಟ್ಯಾನ್ಸಾದಲ್ಲಿ ಬಂದಾಗ, ಯು ಆರ್ ಬ್ರೇಕಿಂಗ್ ಅನದರ್ ಹಾರ್ಟ್ ಆ್ಯಂಡ್ ಐ ನೋ ಇಟ್ ಆ್ಯಂಡ್ ದೆರ್ ಇಸ್ ನಥಿಂಗ್ ಐ ಕ್ಯಾನ್ ಡೂ. ಇಫ್ ಐ ಟ್ರೈ ಟು ಟೆಲ್ ಹರ್ ವಾಟ್ ಐ ನೋ, ಶಿ ವಿಲ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ. ಗೋ ಪೂರ್ ಗರ್ಲ್ ಜಸ್ಟ್ ಲೈಕ್ ಮೀ. ನೋಡಿ, ಇಲ್ಲಿ ಯಾಕೆ ಹೇಳ್ತಾ ಇದ್ದಾಳೆ ಮಾಯಾ ಏಂಜಲೋ, ಯು ಆರ್ ಬ್ರೇಕಿಂಗ್ ಅನದರ್ ಹಾರ್ಟ್ ಆ್ಯಂಡ್ ಐ ನೋ ಇಟ್. ನೀನು ಮತ್ತೊಬ್ಬರ ಹೃದಯವನ್ನು ಮತ್ತೆ ಹೊಡೆದಾಕ್ತಾ ಇದೆಯಾ, ಅದು ನನಗೆ ಗೊತ್ತಿದೆ. ಪ್ರೀತಿಯನ್ನು ನೀನು ಮತ್ತೆ ಮೋಸ ಮಾಡ್ತಾ ಇದೆಯಾ. ಮತ್ತೊಬ್ಬ ಹುಡುಗಿಯ ಹೃದಯವನ್ನು ಒಡೆಯೋದು, ಆ ಒಬ್ಬ ಹುಡುಗನಿಂದ ಆ ಹುಡುಗಿಗೆ ಮತ್ತೆ ದೂರ ಆಗ್ತಕ್ಕಂಥದ್ದು, ಆ ನೋವನ್ನು ಅನುಭವಿಸುವಂತೆ ನೀನು ಮಾಡ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದೆರ್ ಈಸ್ ನಥಿಂಗ್ ಐ ಕ್ಯಾನ್ ಡೂ. ನಾನೇನು ಮಾಡೋಕ್ಕೆ ಆಗ್ತಾ ಇಲ್ಲ, ಅದು ಸಾಧ್ಯ ಆಗ್ತಾ ಇಲ್ಲ. ಆ ಹುಡುಗನನ್ನು ಪ್ರೀತಿಸುವ ಮತ್ತು ಆ ಹುಡುಗಿಯಿಂದ ಆ ಹುಡುಗನನ್ನು ದೂರ ಮಾಡೋಕ್ಕೆ ಆಗ್ತಾ ಇಲ್ಲ, ಅದನ್ನು ನೋಡ್ತಾ ಇದ್ದೀನಿ, ನನ್ನ ಕೈಲಿ ಏನು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ನೋವನ್ನು ಹೇಳ್ತಾ ಇದ್ದಾರೆ. ಇಫ್ ಐ ಟ್ರೈ ಟು ಟೆಲ್ ಹರ್ ವಾಟ್ ಐ ನೋ. ನನಗೆ ಏನು ಆಗಿದೆ, ನಿನ್ನ ಜೊತೆ ಇದ್ದ ನಿನ್ನ ಪ್ರೀತಿಯಿಂದ ನಾನು ದೂರ ಆಗಿದ್ದೀನಿ, ಅದನ್ನು ನಾನು ಆಕೆಗೆ ಹೇಳಲು ಏನಾದರೂ ಪ್ರಯತ್ನ ಮಾಡಿದರೆ, ಅಂದರೆ ತನ್ನ ನೋವನ್ನು ಆ ಹುಡುಗನಿಂದ ದೂರವಾಗಿ ಒಬ್ಬಂಟಿಯಾಗಿ ಆ ಹುಡುಗಿ ಅನುಭವಿಸ್ತಾಳೆ ಅನ್ನೋದನ್ನು ನಾನು ಆಕೆಗೆ ಹೇಳಕ್ಕೆ ಹೋದರೆ, ಶಿ ವಿಲ್ ಮಿಸ್ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಮೇಕ್ ಮೀ ಗೋ. ಅವಳು ನನ್ನನ್ನು ತಪ್ಪಾಗಿ ತಿಳ್ಕೊತಾಳೆ, ನನ್ನ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾಳೆ, ನನ್ನಿಂದ ದೂರ ಹೋಗ್ತಾಳೆ. ಆ ಹುಡುಗಿಯು ನನ್ನನ್ನು ನಂಬೋದಿಲ್ಲ, ನನ್ನ ಬಗ್ಗೆ ತಪ್ಪನ್ನು ತಿಳ್ಕೊತಾಳೆ. ಪೂರ್ ಗರ್ಲ್ ಜಸ್ಟ್ ಲೈಕ್ ಮೀ. ನನ್ನಂತೆಯೇ ಆ ಹುಡುಗಿಯು ಕೂಡ ಒಂದು ರೀತಿ ನೋವನ್ನು ಅನುಭವಿಸ್ತಕ್ಕಂಥ ಹುಡುಗಿ ಪೂರ್ ಗರ್ಲ್. ಅಂದರೆ ಈಗ ಮಾಯಾ ಏಂಜಲೋ ಆ ಹುಡುಗಿ ಇಬ್ಬರು ಒಟ್ಟಾಗಿ ಆ ಹುಡುಗನ ಪ್ರೀತಿಯಲ್ಲಿ ಮೋಸ ಹೋಗ್ತಾ ಇದ್ದಾರೆ. ಅವಳು ಕೂಡ ನನ್ನಂತೆ ಅಂತ ಹೇಳಿ ಮಾಯಾ ಏಂಜಲೋ ಹೇಳ್ತಾರೆ. ಇನ್ನು ಈ ಒಂದು ಮೂರನೇ ಸ್ಟ್ಯಾನ್ಸಾ, ಕೊನೆ ಸ್ಟ್ಯಾನ್ಸಾಗೆ ಬಂದಾಗ ಅಲ್ಲಿ ಹೇಳ್ತಾ ಇದ್ದಾರೆ, ಯು ಆರ್ ಗೋಯಿಂಗ್ ಟು ಲೀವ್ ಹರ್ ಟು ಆ್ಯಂಡ್ ನೋ ಇಟ್. ಶಿ ವಿಲ್ ನೆವರ್ ನೋ ವಾಟ್ ಮೇಡ್ ಯು ಗೋ. ಶಿ ವಿಲ್ ಕ್ರೈ ಆ್ಯಂಡ್ ವಂಡರ್ ವಾಟ್ ವೆಂಟ್ ರಾಂಗ್. ದೆನ್ ಶಿ ವಿಲ್ ಬಿಗ್ಯಾನ್ ಟು ಸಿಂಗ್ ದಿಸ್ ಸಾಂಗ್.
ಪೂರ್ ಗರ್ಲ್ ಜಸ್ಟ್ ಲೈಕ್ ಮೀ. ನೋಡಿ, ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಯು ಆರ್ ಗೋಯಿಂಗ್ ಟು ಲೀವ್ ಹರ್ ಟು ಆ್ಯಂಡ್ ಐ ನೋ ಇಟ್. ನೀನು ಕೂಡ ಆ ಹುಡುಗಿಯನ್ನು ದೂರ ಮಾಡ್ತೀಯಾ, ಅಥವಾ ಆ ಹುಡುಗಿಯಿಂದಲೂ ನೀನು ದೂರ ಆಗ್ತೀಯಾ, ಅದು ನನಗೆ ಗೊತ್ತಿದೆ. ನನ್ನ ಜೀವನದಲ್ಲಿ ಪ್ರವೇಶಿಸ್ತಕ್ಕಂತಹ ನೀನು ನನ್ನನ್ನು ಹೇಗೆ ದೂರ ಮಾಡಿದೆ, ಹಾಗೆ ಆ ಹೊಸ ಹುಡುಗಿಯನ್ನು ಕೂಡ ನೀನು ದೂರ ಮಾಡ್ತೀಯಾ, ಅದು ನನಗೆ ಗೊತ್ತಿದೆ. ಅದರಿಂದ ಅವಳು ಕೂಡ ನನ್ನಂತೆಯೇ ನೋವನ್ನು ಅನುಭವಿಸ್ತಾಳೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಶಿ ವಿಲ್ ನೆವರ್ ನೋ ವಾಟ್ ಮೇಡ್ ಯು ಗೋ. ಅಂದರೆ ಆಕೆಗೆ ನೀನು ಏಕೆ ಅವಳನ್ನು ದೂರ ಮಾಡಿದೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಅಂದರೆ ಆ ಹುಡುಗನು ಬೇರೆಯವರನ್ನು ಪ್ರೀತಿಸಲು ಹೋಗ್ತಾನೆ, ಮತ್ತು ಈಗಿರ್ತಕ್ಕಂತಹ ಎರಡನೆಯವಳಿಗೂ ಸಹ ದೂರ ಮಾಡ್ಕೋತಾನೆ. ಅವಳಿಗೆ ಅವನಿಂದ ಯಾಕೆ ದೂರ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗೋದೇ ಇಲ್ಲ. ಅವಳಿಗೆ ತನ್ನ ನೋವನ್ನು ಹೇಳಲು ಕೂಡ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಮಾಯಾ ಏಂಜೆಲೋ ಹೇಳ್ತಾರೆ. ಶಿ ವಿಲ್ ಕ್ರೈ ಆ್ಯಂಡ್ ವಾಂಡರ್ ವಾಟ್ ಎಂಟ್ ರಾಂಗ್. ಅವಳು ಅಳ್ತಾಳೆ, ಅಲ್ಲಿ ಏನು ತಪ್ಪು ನಡೆದಿದೆ ಅಂತ ಅವಳು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ ಅಂತ. ಅಂದರೆ ಆ ಹುಡುಗನ ದೂರವಾದ ನಂತರ ಆ ಹುಡುಗಿ ನೋವಿನಿಂದ ಅಳ್ತಾಳೆ, ಮತ್ತು ಅವಳಿಗೆ ಏನೂ ಮಾಡೋಕ್ಕಾಗಲ್ಲ. ತನ್ನ ಕೈಗಳಿಂದ ಎಲ್ಲವೂ ಸಹ ಕಳೆದುಕೊಳ್ತಾಳೆ, ತನ್ನ ಪ್ರೇಮಿಯನ್ನು ಕಳೆದುಕೊಳ್ತಾಳೆ. ಮತ್ತು ಅಲ್ಲಿ ಏನು ತಪ್ಪಾಯಿತು, ವಾಟ್ ವೆಂಟ್ ರಾಂಗ್, ಅಲ್ಲಿ ಅವಳು ಆಶ್ಚರ್ಯ ಪಡ್ತಾಳೆ, ಏನು ತಪ್ಪಾಯಿತು, ಯಾಕೆ ನನ್ನನ್ನು ದೂರ ಮಾಡಿಕೊಂಡ ಅಂತಕ್ಕಂಥ ದುಃಖದಲ್ಲಿ ಆಕೆ ಮುಳುಗ್ತಾಳೆ. ದೆನ್ ಶಿ ವಿಲ್ ಬಿಗಿನ್ ಟು ಸಿಂಗ್ ದಿಸ್ ಸಾಂಗ್. ನಂತರ ಅವಳು ಈ ಹಾಡನ್ನು ಹಾಡಲು ಪ್ರಾರಂಭಿಸ್ತಾಳೆ. ಅಂದರೆ ಆ ಹುಡುಗನಿಂದ ದೂರವಾದಾಗ ಅವಳು ಈ ಒಂದು ಹಾಡನ್ನು, ನಾನು ಈಗ ಹೇಳ್ತಾ ಇರ್ತಕ್ಕಂಥ ಈ ಪದ್ಯವನ್ನು ಹಾಡ್ತಾಳೆ. ಇದರ ಅರ್ಥ ನನ್ನ ನೋವನ್ನು ಆಕೆ ಅನುಭವಿಸ್ತಾಳೆ ಅಂತ ಹೇಳಿ ಮಾಯಾ ಏಂಜೆಲೋ ಹೇಳ್ತಾ ಇದ್ದಾರೆ. ನಾನು ದೂರ ಆದೆ, ಮೊದಲನೇದಾಗಿ ನಿನ್ನಿಂದ ದೂರ ಆಗಿ ನಾನು ಈಗ ಈ ನೋವಿನ ಹಾಡನ್ನು ಹಾಡ್ತಾ ಇದ್ದೇನೆ. ಹಾಗೆ ಅವಳು ಕೂಡ ನಿನ್ನಿಂದ ದೂರವಾದಾಗ ಈ ಒಂದು ಹಾಡನ್ನು ಹಾಡ್ತಾಳೆ, ಈ ಒಂದು ನೋವನ್ನು ಅನುಭವಿಸ್ತಾಳೆ, ಆ ಒಂದು ಲವ್ ಬ್ರೇಕ್, ಹಾರ್ಟ್ ಬ್ರೇಕನ್ನು ಅನುಭವಿಸ್ತಾಳೆ ಅಂತ ಹೇಳ್ತಾ, ಪೂರ್ ಗರ್ಲ್ ಜಸ್ಟ್ ಲೈಕ್ ಮೀ. ಅವಳು ನನ್ನಂತೆಯೇ ಒಬ್ಬ ಬಡಪಾಯಿ ಹುಡುಗಿ, ಬಡವಳು. ಅಂದರೆ ಇಲ್ಲಿ ಪೂರ್ ಗರ್ಲ್ ಅಂದಾಗ ಅಯ್ಯೋ ಪಾಪ, ಅಂದರೆ ಅವಳು ಕೂಡ ನೋವನ್ನು ಅನುಭವಿಸ್ತಾಳೆ. ಇಲ್ಲಿ ಆ ಮಾಯಾ ಏಂಜೆಲೋ ಹೇಳ್ತಾ ಇರ್ತಕ್ಕಂಥದ್ದು, ಇಬ್ಬರು ಒಟ್ಟಾಗಿ ಆ ಹುಡುಗನ ಪ್ರೀತಿಯಲ್ಲಿ ಮೋಸ ಹೋಗ್ತಾ ಇದ್ದೇವೆ, ನನ್ನಂತೆಯೇ ನೋವನ್ನು ಆ ಪೂರ್ ಗರ್ಲ್ ಅವಳು ಕೂಡ ಅನುಭವಿಸ್ತಾಳೆ ಅಂತ ಹೇಳಿ ಮಾಯಾ ಏಂಜೆಲೋರವರು ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ಈ ಪದ್ಯದ ಮೂಲಕ ಆಕೆ ಹೇಳಲು ಹೊರಟಿರ್ತಕ್ಕಂಥದ್ದು, ತನ್ನ ಒಬ್ಬ ಎಕ್ಸ್ ಬಾಯ್ ಫ್ರೆಂಡ್ ಇನ್ನೊಬ್ಬ ಹುಡುಗಿಯನ್ನು ಪ್ರೀತಿ ಮಾಡ್ತಾನೆ, ನನ್ನಂತೆ ಅವಳನ್ನು ದೂರ ಮಾಡ್ತಾನೆ, ನಾನು ಅನುಭವಿಸ್ತಾ ಇರ್ತಕ್ಕಂಥ ನೋವು ಆಕೆಯು ಕೂಡ ಅನುಭವಿಸುವಂತೆ ಆಗತ್ತೆ, ನಾನೊಬ್ಬ ಪೂರ್ ಗರ್ಲ್, ಹಾಗೆ ಅವಳು ಕೂಡ ಒಬ್ಬ ಪೂರ್ ಗರ್ಲ್ ಅಂತ ಹೇಳಿ ಈ ಪದ್ಯದ ಮೂಲಕ ಮಾಯಾ ಏಂಜೆಲೋರವರು ಈ ಒಂದು ಹೃದಯ ವೇದನೆಯನ್ನು, ಲವ್ ಬ್ರೇಕನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್, ಈ ಎಕ್ಸ್ಪ್ಲನೇಷನ್ನ ನಿಮಗೆ ಸಂಪೂರ್ಣ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಈ ಸಮರಿ PDF ಡೌನ್ಲೋಡ್ ಮಾಡ್ಕೊಳ್ಳಿ, ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿದೆ. ಹೆಚ್ಚಿನ ವಿಡಿಯೋಗಳಿಗೆ ಲರ್ನ್ ಈಸಿಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.